ದಿನಸಿ ವಸ್ತುಗಳ ದರ ಏರಿಕೆ, ಡೀಸೆಲ್ ಪೆಟ್ರೋಲ್ ಕೂಡ ದುಬಾರಿ, ಸಿಲಿಂಡರ್ ದರದಲ್ಲೂ ಹೆಚ್ಚಳ, ಹೀಗೆ ನಿರಂತರ ಬೆಲೆ ಏರಿಕೆ ಮಧ್ಯೆ ಸರ್ಕಾರ ಹೊಸ ವರ್ಷಾರಂಭದಲ್ಲೇ ರಾಜ್ಯದ ಜನರಿಗೆ ಹೊಸ ಶಾಕ್ ಕೊಟ್ಟಿದೆ. ಹೆಣ್ಮಕ್ಕಳಿಗೆ ಫ್ರೀ ಪ್ರಯಾಣ ಕೊಡುತ್ತಿರುವ ಸರ್ಕಾರ ಗಂಡ್ಮಕ್ಕಳ ಜೇಬು ಖಾಲಿ ಮಾಡಲು ಸಜ್ಜಾಗಿದೆ. ಹಾಗಾದ್ರೆ ಸರ್ಕಾರ ಎಷ್ಟೆಷ್ಟು ಟಿಕೆಟ್ ದರ ಏರಿಸಿದೆ? ದರ ಏರಿಸಿದ್ದಕ್ಕೆ ವಿಪಕ್ಷ ನಾಯಕರು ಏನಂದ್ರು? ಸಾರ್ವಜನಿಕರ ಅಭಿಪ್ರಾಯ ಏನು ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಪ್ರಯಾಣಿಕರಿಗೆ ಟಿಕೆಟ್ ದರ ಸಿಡಿಲು ಜಾಸ್ತಿಯಾಗಿದ್ದು ಎಷ್ಟು? ರಾಜ್ಯದಲ್ಲಿ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿದಂತೆ ಎಲ್ಲ ರೀತಿಯ ಸರ್ಕಾರಿ ಬಸ್ಗಳ ದರವನ್ನ 15% ಹೆಚ್ಚಳ ಮಾಡಲಾಗಿದೆ. ಸದ್ಯ ಸರ್ಕಾರದ ಆದೇಶದಂತೆ ಜನವರಿ 5ರಿಂದ ಪರಿಷ್ಕೃತ ದರ ಜಾರಿಯಾಗಲಿದೆ. ಹಾಗಾದ್ರೆ ಎಷ್ಟೆಷ್ಟು ದರ ಜಾಸ್ತಿಯಾಗಿದೆ ಅನ್ನೋದನ್ನ ನೋಡೋದಾದ್ರೆ, ಕೆಂಪೇಗೌಡ ಬಸ್ ನಿಲ್ದಾಣ ಮೆಜೆಸ್ಟಿಕ್ ಜಯನಗರ ಹಿಂದಿನ ದರ 20 ರೂಪಾಯಿ ಅಂದ್ರೆ 15% ಹೆಚ್ಚಳದ ಬಳಿಕ 23 ರೂಪಾಯಿ ಆಗಿದೆ. ಮೆಜೆಸ್ಟಿಕ್ ಸರ್ಜಾಪುರ ಪ್ರಸ್ತುತ ದರ 25 ರೂಪಾಯಿ ಹೆಚ್ಚಳವಾದ ಬಳಿಕ 28 ರೂಪಾಯಿ ಆಗಿದೆ. ಮೆಜೆಸ್ಟಿಕ್ ಅತ್ತಿಬೆಲೆ ಪ್ರಸ್ತುತ ದರ 25 ರೂಪಾಯಿ ಬೆಲೆ ಹೆಚ್ಚಳದ ಬಳಿಕ 28 ರೂಪಾಯಿ ಆಗಿದೆ. ಮೆಜೆಸ್ಟಿಕ್ ನಿಂದ ಹಾರೋಹಳ್ಳಿ ಪ್ರಸ್ತುತ ದರ 25 ರೂಪಾಯಿ ಪರಿಷ್ಕರಣದ ಬಳಿಕ 28.75 ರೂಪಾಯಿ ಆಗಲಿದೆ. ಮೆಜೆಸ್ಟಿಕ್ ನಿಂದ ಬನಶಂಕರಿ ಈಗಿನ ದರ 20 ರೂಪಾಯಿ ಪರಿಷ್ಕೃತ ದರದ ಬಳಿಕ 23 ರೂಪಾಯಿ ಆಗಲಿದೆ. ಮೆಜೆಸ್ಟಿಕ್ ನಿಂದ ಏರ್ಪೋರ್ಟ್ ಪ್ರಸ್ತುತ ದರ 235 ರೂಪಾಯಿ ಪರಿಷ್ಕರಣೆ ಬಳಿಕ 270 ರೂಪಾಯಿ ಹೆಚ್ಚಳವಾಗುತ್ತೆ. ಇದು ಬಿಎಂಟಿಸಿ ಬಸ್ ಟಿಕೆಟ್ ದರವಾದ್ರೆ, ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಟಿಕೆಟ್ ದರದಲ್ಲಿ ಬದಲಾವಣೆಯಾಗಲಿದೆ. ಹಾಗಾದ್ರೆ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಬದಲಾವಣೆ ಆಗಲಿದೆ ಅನ್ನೋದನ್ನ ನೋಡೋದಾದ್ರೆ, ಬೆಂಗಳೂರಿನಿಂದ ಹುಬ್ಬಳ್ಳಿಗೆ 501 ರೂಪಾಯಿಯಿಂದ 576 ರೂಪಾಯಿ, ಬೆಂಗಳೂರಿನಿಂದ ಬೆಳಗಾವಿ ಸದ್ಯದ ದರ 631 ರೂಪಾಯಿ, ನಂತರ 725 ರೂಪಾಯಿಗೆ ಹೆಚ್ಚಳವಾಗಲಿದೆ. ಬೆಂಗಳೂರಿನಿಂದ ಕಲಬುರಗಿಗೆ ಸದ್ಯದ ದರ 706 ರೂಪಾಯಿ, ನಂತರ 811 ರೂಪಾಯಿ ಆಗಲಿದೆ. ಬೆಂಗಳೂರಿನಿಂದ ಮೈಸೂರು ಸದ್ಯದ ದರ 185 ರೂಪಾಯಿ, ನಂತರ 213 ರೂಪಾಯಿ ಆಗಲಿದೆ. ಬೆಂಗಳೂರಿನಿಂದ ಮಡಿಕೇರಿ ಸದ್ಯದ ದರ 358 ರೂಪಾಯಿ, ನಂತರ 411 ರೂಪಾಯಿ ಆಗಲಿದೆ. ಬೆಂಗಳೂರಿನಿಂದ ಚಿಕ್ಕಮಗಳೂರು ಸದ್ಯದ ದರ 285 ರೂಪಾಯಿ, ನಂತರ 328 ರೂಪಾಯಿ ಆಗಲಿದೆ. ಬೆಂಗಳೂರಿನಿಂದ ಹಾಸನದ ಸದ್ಯದ ದರ 246 ರೂಪಾಯಿ ಹೆಚ್ಚಳದ ನಂತರ 282 ರೂಪಾಯಿ ಆಗಲಿದೆ. ಬೆಂಗಳೂರಿನಿಂದ ಮಂಗಳೂರಿಗೆ ಸದ್ಯದ ದರ 424 ರೂಪಾಯಿ ಇದೆ. ಹೆಚ್ಚಳದ ನಂತರ 477 ರೂಪಾಯಿ ಆಗಲಿದೆ. ಬೆಂಗಳೂರಿನಿಂದ ರಾಯಚೂರು ಸದ್ಯದ ದರ 556 ರೂಪಾಯಿ ಇದೆ. ಹೆಚ್ಚಳದ ನಂತರ 631 ರೂಪಾಯಿ ಆಗಲಿದೆ. ಬೆಂಗಳೂರಿನಿಂದ ಬಳ್ಳಾರಿಗೆ ಸದ್ಯದ ದರ 376 ರೂಪಾಯಿ ಇದೆ. ಹೆಚ್ಚಳದ ನಂತರ 432 ರೂಪಾಯಿ ಆಗಲಿದೆ. ಇಷ್ಟೆಲ್ಲ ಟಿಕೆಟ್ ದರ ಹೆಚ್ಚಳ ಮಾಡಿರುವ ಸರ್ಕಾರದ ವಿರುದ್ಧ ಪ್ರಯಾಣಿಕರು ರೊಚ್ಚಿಗೆದ್ದಿದ್ದಾರೆ. ಪ್ರಯಾಣದ ದರ ಹೆಚ್ಚಿಸುವ ಅಗತ್ಯ ಇರಲಿಲ್ಲ ಅಂತ ಕಿಡಿಕಾರಿದ್ದಾರೆ. ನೋಡ್ರಿ, ಈಗ ಬಸ್ ಚಾರ್ಜ್ ಜಾಸ್ತಿ ಮಾಡೋ ಅವಶ್ಯಕತೆ ಇರಲಿಲ್ಲ. ಯಾರಿಂದ ಲಾಸ್ ಆಗಿದೆ ಬಸ್ಸು? ಯಾರಿಂದ ಇದು ಫೈನಾನ್ಸ್ ಇವ್ರಿಗೆ ಇದಾಗಿದೆ? ಫಸ್ಟ್ ಆಫ್ ಆಲ್ ಬಡವರಿಗೆ ಏನಾದ್ರು ಮಾಡಿದ್ರೆ, ಇದು ವಯಸ್ಸಾದವ್ರು ಏನಾದ್ರು ಮಾಡಬೇಕಾಗಿತ್ತು, ಸ್ಕೂಲ್ಗಳು ಕಾಲೇಜ್ಗಳು ಮಾಡಬೇಕಾಗಿತ್ತು. 50,000 ಸಂಬಳ ತಗೊಳ್ಳೋರಿಗೆ ಲೇಡೀಸ್ಗೆ ಬಸ್ ಫ್ರೀ ಮಾಡಿದಾರಲ್ಲ, ಇದು ಮಾಡ್ಬೋದಾ? ಇದು ಈ ಸರ್ಕಾರ ಏನಕ್ಕೆ ಮಾಡಿದ್ರು? ಇದು ಪ್ರತಿ ಒಂದು ಜಾಸ್ತಿ ಮಾಡ್ತಾನೆ ಅವ್ರೆ. ಇದು ಯಾರು ಕೇಳೋರೆ ಇಲ್ವಾ? ಈ ತರ ಆಗ್ಬಿಟ್ರೆ ಜನಕ್ಕೆಲ್ಲ ತೊಂದರೆ ಆಗುತ್ತಲ್ಲ ಸರ್. ಏನಾದ್ರು ವ್ಯವಸ್ಥೆ ಮಾಡಿ ಎಲ್ಲ ಹೇಳಿ ಸಿದ್ದರಾಮಯ್ಯ ಅವ್ರಿಗೆ. ಸರ್, ಇದು ಫಸ್ಟ್ ಬಸ್ಗಳು ಟೈಮಿಂಗ್ಸ್ ಸರಿ ಇಲ್ಲ, ಟೈಮಿಂಗ್ ಸರಿಯಾಗಿ ಬರ್ತಾ ಇಲ್ಲ. ಇನ್ನೊಂದು, ಲೇಡೀಸ್ಗೆ ಫ್ರೀ ಮಾಡಿರೋದ್ರಿಂದ ಸೀನಿಯರ್ ಸಿಟಿಸನ್ಸ್ಗೆ ಮಕ್ಳು ಇಟ್ಕೊಂಡಿರೋರಿಗೆಲ್ಲ ತುಂಬಾ ತೊಂದರೆ ಮಾಡ್ತಾ ಇದ್ದಾರೆ. ಲೇಡೀಸು ಎಲ್ಲಾ ಸೀಟ್ಗಳಲ್ಲೂ ಕುತ್ಕೊಂಡ್ಬಿಡ್ತಾರೆ. ಕಂಡಕ್ಟರ್ ಕೇಳಿದ್ರೆ ಕಂಡಕ್ಟರ್ ನಮಗ್ ಗೊತ್ತಿಲ್ಲ ಅಂತಾರೆ. ಕಂಡಕ್ಟರ್ ಅಂದ್ರೆ ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ಫಸ್ಟ್ ಅದನ್ನ ತಿಳಿಸ್ಬೇಕು. 15% increase ಅಂತ ಸ್ವಲ್ಪ ಕಮ್ಮಿ ಮಾಡಿ, increase that or the benefit to the real passengers. No, ladies, if suppose somebody is very poor and based on some economic criteria, if they have been given concession, that is fine. Not for all the ladies. No, you see the bus commuting people are, when they are working in multinational companies, lakhs of rupees they are earning. No? ಸರ್ಕಾರದ ವಿರುದ್ಧ ಸಿಡಿದೆದ್ದ ಬಿಜೆಪಿ ನಾಯಕರು. ಇನ್ನು ಟಿಕೆಟ್ ದರ ಏರಿಕೆ ಮಾಡಿರುವ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಸಿಡಿದಿದ್ದಾರೆ. ಮೆಜೆಸ್ಟಿಕ್ನಲ್ಲಿ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಒಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವೇನೋ ಬಸ್ ಟಿಕೆಟ್ ದರ ಹೆಚ್ಚಿಸಿದೆ, ಆದ್ರೆ ಪ್ರಯಾಣಿಕರಿಗೆ ಬರಸಿಡಿಲೆ ಬಡಿದಂತಾಗಿದೆ. ಹೆಣ್ಮಕ್ಕಳಿಗೆ ಫ್ರೀ ಕೊಟ್ಟು ನಮಗೆ ಯಾಕೆ ರೇಟ್ ಹೆಚ್ಚಳ ಅಂತ ಪ್ರಶ್ನಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.